ನಾನು ಸಾಹಿಲ್ ಬಾಗ್ಲಾ, ವಿಜಯ್ ಸುಜಿತ್, ಲೋಕೇಶ್ ಜಗಲಾ ಸರ್, ಪದ್ಮಿನಿ ಸಾಹು, ಸೈದುಲು ಅಡಾವತ್, ಸಾರಾ ಫತಿಮಾ, ಸಿರಿಗೌರಿ ಡಿಆರ್, ಶಿವಕುಮಾರ್ ಗುಣಾರೆ, ಡಿ ದೇವರಾಜ್, ಭಾನುತ್ ರಮೇಶ್, ಕುಲ್ದೀಪ್ ಕುಮಾರ್ ಆರ್ಜೇನ್, ಎಂಎನ್ ಅನುಚಿತ್, ವಿಕಾಸ್ ಕುಮಾರ್ ವಿಕಾಸ್, ಚಂದ್ರಗುಪ್ತ. ನಾನು ಭಾರತೀಯ ಪೊಲೀಸ್ ಸೇವೆಯ 2018ನೇ ಬ್ಯಾಚ್ಗೆ ಸೇರಿದವನು. 2018 ಬ್ಯಾಚ್ಗೆ ಸೇರಿದವನು. 2016 ಬ್ಯಾಚ್ಗೆ ಸೇರಿದವನು. 2016ನೇ ಬ್ಯಾಚ್ಗೆ ಸೇರಿದವನು. 2015ನೇ ಬ್ಯಾಚ್ಗೆ ಸೇರಿದವನು. 2015 ಬ್ಯಾಚ್ಗೆ ಸೇರಿದವಳು. 2014ನೇ ಬ್ಯಾಚ್, 2012ನೇ ಬ್ಯಾಚ್ಗೆ ಸೇರಿದವಳು. 2012ನೇ ಬ್ಯಾಚ್ಗೆ ಸೇರಿದವನು. 2011 ಬ್ಯಾಚ್ಗೆ, 2009 ಬ್ಯಾಚ್ಗೆ ಸೇರಿದವನು. 2009ನೇ ಬ್ಯಾಚ್ಗೆ ಸೇರಿದವನಾಗಿ 2006ನೇ ವರ್ಷದ ಬ್ಯಾಚ್ಗೆ ಸೇರಿದವನು. 2004ನೇ ಬ್ಯಾಚ್ಗೆ ಸೇರಿದವನು. ಕಳೆದ 7 ವರ್ಷಗಳಿಂದ 9 ವರ್ಷಗಳಿಂದ 10 ವರ್ಷಗಳಿಂದ 10 ವರ್ಷಗಳಿಂದ 14 ವರ್ಷದಿಂದ 14 ವರ್ಷಗಳಿಂದ 14 ವರ್ಷದಿಂದ 15 ವರ್ಷಗಳಿಂದ 16 ವರ್ಷಗಳಿಂದ 16 ವರ್ಷಗಳಿಂದ 19 ವರ್ಷಗಳಿಂದ 19 ವರ್ಷಗಳಿಂದ ಕಳೆದ 21 ವರ್ಷಗಳಿಂದ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ಒಂದು ಗೌರವದ ಸಂಕೇತವಾಗಿದೆ. ನಾಗರಿಕ ಸೇವೆಗಳು ನಮ್ಮ ದೇಶದ ಜನರಿಗೆ ಸೇವೆ ಸಲ್ಲಿಸಲು ಒಂದು ಅದ್ಭುತ ಅವಕಾಶವನ್ನು ನೀಡಿದೆ ಮತ್ತು ಪ್ರಸ್ತುತ ಹಾಗೂ ಭವಿಷ್ಯದ ಪೀಳಿಗೆಗಳಿಗೆ ಸುರಕ್ಷಿತ ಮತ್ತು ಉತ್ತಮ ಸಮಾಜವನ್ನು ನಿರ್ಮಿಸಲು ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತದೆ. ಬೆಂಗಳೂರಿನ ನಾಗರಿಕರಿಗೆ ಬದ್ಧತೆ ಮತ್ತು ಕಾಳಜಿಯಿಂದ ಸೇವೆ ಸಲ್ಲಿಸುವುದು ಒಂದು ರೀತಿಯ ತೃಪ್ತಿದಾಯಕ ಪ್ರಯಾಣವಾಗಿದೆ. ನಾನು ಬಿ ದಯಾನಂದ, ಐಪಿಎಸ್, ಬೆಂಗಳೂರು ನಗರದ ಪೊಲೀಸ್ ಆಯುಕ್ತ. ನಾನು 1994ರ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವೆಯ ಅಧಿಕಾರಿ. ಸುಮಾರು 3 ದಶಕಗಳ ಕಾಲ ಸರ್ಕಾರಿ ಸೇವೆಯಲ್ಲಿದ್ದೇನೆ. ನಾಗರಿಕ ಸೇವೆಗಳು ನಮ್ಮ ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ಹೊಂದಿರುವ ಪರಿವರ್ತನಾತ್ಮಕ ಶಕ್ತಿಯನ್ನು ನಾನು ಕಂಡಿದ್ದೇನೆ. ಈ ನಾಗರಿಕ ಸೇವಾ ದಿನದಂದು ಸಮಗ್ರತೆ, ಸೇವಾ ಮನೋಭಾವ ಮತ್ತು ಸಮರ್ಪಣೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ದಣಿವರಿಯದೇ ಸೇವೆ ಸಲ್ಲಿಸುತ್ತಿರುವ ಎಲ್ಲ ನಾಗರಿಕ ಸೇವಕರಿಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಒಟ್ಟಾಗಿ ನಾವು ಸುರಕ್ಷತೆ, ನ್ಯಾಯಯುತ ಮತ್ತು ಪ್ರಗತಿಪರ ಸಮಾಜಕ್ಕಾಗಿ ಶ್ರಮಿಸುವುದನ್ನು ಮುಂದುವರಿಸೋಣ. ಎಲ್ಲರಿಗೂ ನಾಗರಿಕ ಸೇವಾ ದಿನದ ಹಾರ್ದಿಕ ಶುಭಾಶಯಗಳು.